ಏನಂದ್ರೆ ಸರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಕಲಿಯಾಕ ಎಷ್ಟು ಕಷ್ಟಪಟ್ಟಾರ, ಎಷ್ಟು ನೊಂದಾರ, ಎಷ್ಟು ಈ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಾರ. ಆ ಒಂದು ಆಧಾರಸ್ಥವಾಗಿ ನಾವು ಯಾರಿಗೂ ಆಗ್ಲಿ ಬಡ ಮಕ್ಕಳಿಗೆ ಪಾಟಿ ಚೀಲ ವಿತರಣೆ ಮಾಡೋದು ನಮ್ದು ಒಂದು ಉದ್ದೇಶ. ಮತ್ತೆ ನೆಕ್ಸ್ಟ್ ಇದು ನಮ್ಮ ಯಾತ್ರೆ ಯಾಪ್ ಎದಕ್ಕೆ ನಾವು ಇದಕ್ಕೆ ಬೆಂಬಲ ಕೊಡ್ತೀವಿ ಅಂತಂದ್ರೆ ಇದು ಸಮಾಜ ಜನರಿಗೆ ಬಹಳ ಒಳ್ಳೇದೈತ್ರಿ. ಎಷ್ಟೋ ಈಗ ನೋಡ್ರಿ ಎಲ್ಲ ಯಾವ್ದೋ ಊರ್ಲಿಂದ ಬರ್ತಿರ್ತಾರ, ಅವ್ರಿಗೆ ಅಷ್ಟು ಚಾರ್ಜ್ ಇರಂಗಿಲ್ಲ ಟ್ರೈನಿಗೆ ಬಸ್ಸಿಗೆ. ಇಲ್ಲಿ ಬಂದ್ ಕೂಡ್ಲೆ ನಿಮ್ ಮನೆಗೆ ಹೋಗ್ಬೇಕಂದ್ರೆ 600 ರೂಪಾಯಿ ಕೊಡ್ರಿ, 400 ರೂಪಾಯಿ ಕೊಡ್ರಿ, 300 ರೂಪಾಯಿ ಕೊಡ್ರಿ ಅಂತಾರ. ಈ ನಮ್ಮ ಯಾತ್ರೆ ಯಾಪ್ ಹೆಂಗೈತಪ್ಪ ಅಂತಂದ್ರ ಇದಕ್ಕೆ ಬುಕ್ ಮಾಡಿಬಿಟ್ರೆ ಅದ್ರ ನಿಮ್ ರೇಟೇಬಲ್ ಅಲ್ಲೇ ತೋರಿಸ್ಬಿಡ್ತೈತಿ, ಅವ್ರಿಗೆ ಇವ್ರಿಗೆ ಡಿಸ್ಟೆನ್ಸ್ ಎಷ್ಟ ಐತಿ ಅನ್ನೋದು. ಆಮ್ಯಾಗ ಅದು ಬುಕ್ ಮಾಡಿದ ಕೂಡಲೇ ತಕ್ಷಣ ಅಲ್ಲಿ ಬಂದು ರೀಚ್ ಮಾಡ್ಕೊಂಡು ಹೋಗಿ ಮತ್ತೆ ಅವ್ರ ಮನೆಗೆ ತಲುಪಿಸ್ತಾರ. ಮತ್ ಬ್ಯಾಗ್ ಇವೇನಾರ ಬಿಟ್ಟು ಹೋದ್ರು, ವಸ್ತುಗಳು ಬಿಟ್ಟು ಹೋದ್ರು ಮತ್ ನಮ್ ಸಂಘಟನೆ ಅವ್ರಿಗೆ ಒಳ್ಳೆ ಮತ್ ಕೊಡ್ಸೋಂತ ಕೆಲಸ ಮಾಡ್ತೈತಿ. ಮತ್ ಅದ್ರಾಗ ಯಾರು ಅನ್ಲೀಗಲ್ ಹೊಡ್ಯಾಕ್ ಬರಂಗಿಲ್ಲ. ಒಂದ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರ್ಬೇಕು, ಒಂದ್ ಚಾಲಕನ ಲೈಸೆನ್ಸ್ ಇರ್ಬೇಕು. ಹಂಗಿದ್ದಾಗ ಮಾತ್ರ ಈ ಆಪ್ ನ ಬೆಳಸಾಕ ಇರೋದ್ರಿಂದ ನಾವು ಈ ಸಂಘಟನೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಇದಕ್ಕೆ ನಾವು ಬೆಂಬಲ ಕೊಡ ಅಂತೇವಿ. ಆಪ್ ಇಲ್ಲಾರ್ದವ್ರು ಆಪ್ ಡೌನ್ಲೋಡ್ ಮಾಡ್ಕೋಬಹುದ್ರಿ. ಬಂದ್ ಅವ್ರು ಡಾಕ್ಯುಮೆಂಟ್ಸ್ ಕ್ಲಿಯರ್ ಕೋರ್ಟ್ ಆಗಿ ಇದು ಮಾಡಿದ್ರಂದ್ರೆ ಆಪ್ ಡೌನ್ಲೋಡ್ ಆಗ್ತಾವು. ಚಾರ್ಜಸ್ ಏನಿಲ್ರಿ, ಚಾರ್ಜಸ್ ಏನಿಲ್ಲ. ಆಟೋ ಚಾಲಕ ಮಾಡ್ತಾ ಇದ್ರೆ ಆಟೋ ಚಾಲಕದ ವಿರೋಧ ಏನಾದ್ರು ಐತೆ? ಕೆಲವೊಂದರ ವಿರುದ್ಧ ಐತ್ರಿ. ಯಾಕಂದ್ರೆ ಎದಕ್ ವಿರೋಧಿಪ್ಪ ಅಂತಂದ್ರ ಅವ್ರ ಸ್ಟ್ಯಾಂಡ್ಗಳದಾಗ ನಾವ್ ಕೇಳ್ದಂಗ ಬಾಡಿಗೆ ಸಿಗಂಗಿಲ್ಲ, ನೀವು ಬಂದೆಲ್ಲ ಕಡಿಮೆ ಬಾಡಿಗೆ ಓಡಿ ಅಂತೀರಿ ಅಂತ. ನೋಡ್ರಿ, ಎಲ್ಲಾ ಶ್ರೀಮಂತರು ಇರಂಗಿಲ್ಲ, ಎಲ್ಲಾ ಬಡವರು ಇರಂಗಿಲ್ಲ. ಹೌದಾ? ಪಾಪ ಎಷ್ಟೊಂದ್ ಹೊಂದಿರ್ತಾರ, ಜನಕ್ಕೆ ದುಡ್ಡು ಇರಂಗಿಲ್ಲ. ಈಗ ಹೋಗ್ಬೇಕಪ್ಪ ಅಂತ ಸ್ಟೇಷನ್ಗೆ ಹೋಗ್ಬೇಕಂತ ಬ್ಯಾಗ್ ತಂದ್ರೆ ಸ್ಟ್ಯಾಂಡ್ ಕಡೆ ನಿಂತಿರ್ತಾರ. ಇವ್ ಸ್ಟ್ಯಾಂಡ್ ಕಡೆ ನಿಂತ ಕೂಡಲೇ ಯಾರು ಇವ್ರಿಗೆ ಬಾಡಿಗೆನ ಮಾತಾಡಂಗಿಲ್ಲ, ಬಾಯಿಗೆ ಬಂದಾಗ ಬಾಡಿಗೆ ಹೇಳ್ಬಿಡ್ತಾರ. ಅವ್ರು ಹೆಂಗಿಲ್ಲ ಹೋಗ್ಬೇಕು ಬ್ಯಾಗ್ ತಗೊಂಡ್ ಲೇಡೀಸ್ ಎಲ್ಲ. ಮಹೇಶ್ ತೆಂಗಿನಕಾಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ಲಿಕ್ಕೆ ರಾತ್ರಿ 11 ಗಂಟೆ ಆದ್ರೆ 500 ರೂಪಾಯಿ 600 ರೂಪಾಯಿ ರೇಟ್ ಕೇಳ್ತಾರೆ. ಅವ್ರು ಏನ್ ಹೇಳ್ತಾರೆ? ಅವ್ರ ಇದು ವಿರುದ್ಧ ಅದಾರಿ, ಆಪ್ ವಿರುದ್ಧ ಅದಾರ ಅವ್ರ. ಯಾಕಂದ್ರೆ 500-600 ರೂಪಾಯಿ ನಮಗ್ ಬಂದ್ ರಾತ್ರಿಗೆ ನೋಡ್ರಿ ಸರ್ವ ಹತ್ರ ಆಗಿರ್ತೈತಿ. ಮನೆ ಹೋಗಿ ಮುಟ್ಬೇಕಂತಿರ್ತಾರ, ಈಗ ಬಂಗಾರ ಹಾಕೊಂಡಿರ್ತಾರ, ಬ್ಯಾಗ್ಗಳು ಇರ್ತಾವ, ಲೇಡೀಸ್ ಇರ್ತಾರ, ಇವರೆಲ್ಲ ಎದ್ರಿಕಿರ್ತೈತಿ. ಈಗ ಮನೆಗೆ ಮುಟ್ಬೇಕು 500-600 ರೂಪಾಯಿ ಅಂದ್ರೂ ದೊಡ್ಡದಲ್ ಬಿಡ್ಪಾ ಕೊಟ್ಟು ಹೋಗ್ಬಿಡೋಣ ಅಂತಾರ. ಈ ಕೆಲವೊಬ್ರ ದುಡ್ಡೇ ಇರಂಗಿಲ್ಲ. ಬೆಳಕಿನಾಗ ಗೌರವ ಕೊಟ್ಟಾಗ ರಾತ್ರಿಯಾಗ ಗೌರವ ಕೊಡಲ್ಲ. ಅದೇ ಅವ್ರಿಗೆ ಅದನ್ನ ಯಾಕೆ ಅವ್ರ ಯೂನಿಯನ್ ಲೀಡರ್ಗಳು ಯಾಕೆ ಅದನ್ನ ತಲೆಯಾಗ ತಗೊಳಂಗಿಲ್ಲ ಅಂತ ಗೊತ್ತಾಗಂಗಿಲ್ಲ. ಇದು ಯಾಪ್ ಮಾಡ್ಬೇಕಂತ ಹೇಳಿ ಎಷ್ಟು ಆಟೋ ಚಾಲಕರ ಮತ್ತು ಮಾಲಕರದ ನಿಮಗ ಒಮ್ಮತ ಕೊಟ್ಟಾರ ಅಂತ ಹೇಳಿ ಇದಕ್ಕ ಆಲ್ಮೋಸ್ಟ್ ಸಾರ್ವಜನಿಕರು ಒಂದ್ ಅಭಿಪ್ರಾಯ ಒಳ್ಳೇದೈತಿ. ಮತ್ತೆ ನಮ್ಮ ಹುಡುಗರು ಏನಂತಂದ್ರೆ ಎಲ್ಲಿ ಸ್ಟ್ಯಾಂಡ್ ನಾಗ ನಿಂದ್ರೋ ಅವಶ್ಯಕತೆ ಇಲ್ಲ, ಎಲ್ಲಿ ಬುಕಿಂಗ್ ಬರ್ತದ ಅಲ್ಲಿ ಹೊಂಟ್ ಬಿಡ್ತಾರ. ಪ್ರತಿದಿನ ಪ್ರತಿನಿತ್ಯ ಒಬ್ಬೊಬ್ಬ ಒಳ್ಳೆ ದುಡಿ ಅಂತಾನ, ಯಾವ ಚಟಕ್ಕೆ ದಾಸರಾಗಂತಿಲ್ಲ, ಸೋಂಬೇರಿತನ ಹೋಗ್ಬಿಟ್ಟೈತಿ. ಯಾಕಂದ್ರೆ ಈಗ ನೀವು ಕುಂತ ಈಗ ಬಾಡಿಗೆ ಹೊಡೆದಿರಪ್ಪ, ನೀವು ಸ್ಟಾಪ್ ಮಾಡಿರ ಅಂತ ಇಮಿಡಿಯೇಟ್ಲಿ ನಿಮ್ಗೊಂದು ಬಾಡಿಗೆ ಬಂದ್ ಬಿಡ್ತೈತಿ. ಅಲ್ಲಿಂದ ಅಲ್ಲೇ ನೀವು ಈಗ ತಾವು ಇದನ್ನ ಒಂದು ಆರಂಭನ ಮಾಡಿದಿರಿ. ಆದ್ರೆ ಈಗ ನಿಮ್ಮ ಆಟೋ ಚಾಲಕರು ಬಹಳ ಜನ ಇದ್ದಾರೆ. ಯಾಕ ತಾವೆಲ್ಲರೂ ಒಮ್ಮತದಿಂದ ಈ ಒಂದ್ ಡಿಸಿಷನ್ ತಗೋಬಾರ್ದಾಗಿತ್ತು? ಅವರು ಲಾಸ್ಟ್ ಟೈಮ್ ನಾವು ಆಟೋ ಅಧಿಕಾರಿಗಳು ಮುಂದೆ ಕರೆದಾಗ ನಾವು ಘಂಟಾಘೋಷವಾಗಿ ಕ್ಲಿಯರ್ ಆಗಿ ಹೇಳಿದ್ವಿ, ನಮ್ಮ ಸಂಘಟನೆ ಇದಕ್ಕೆ ಬೆಂಬಲ ಕೊಡ್ತಾನ ಕೂಡಲೇ ಅವರು ಕೆಲವೊಂದು ಯೂನಿಯನ್ ಲೀಡರ್ಗಳು ಬಂದು ನಾವೆಲ್ಲ ಅಂತಂಬ್ರಿ, ನಾವ್ ಯಾ ಜಗಳ ಮಾಡೋದ್ ಬೇಡ, ನಿಮ್ದು ನೀವು ಹೊಡಿರಿ, ನಮ್ದು ನಾವು ಹೊಡಿತೀವಿ ಅಂತಂದ್ರ ಮತ್ತೀಗ ಕೆಲವೊಬ್ಬರು ಏನ್ ಮಾಡ್ಬಿಡ್ತಾರ, ಈಗ ಪ್ರತಿಭಟನೆ ಅವೆಲ್ಲ ಆ ಪ್ರತಿಭಟನೆದಾಗ ನಮ್ಮ ಯಾತ್ರೆಗಳು ಟ್ಯೂನ್ ಬರಂತಾವ್. ಅಂದ್ರೆ ಬಾಡಿಗೆ ಬುಕ್ ಮಾಡಿಬಿಟ್ಲಿ ಇಮಿಡಿಯೇಟ್ಲಿ ಅದ್ ನೋಡಿರ್ಬೇಕಾದ್ರೆ ನಿಮ್ಮ ಮಾಧ್ಯಮದಾಗ ಬಂದಾವು. ಅವ್ರು ಮ್ಯಾನ್ ನೋಟಕ್ಕೆ ವಿರುದ್ಧ ಪಡಿಸ ಅಂತಾರ, ಒಳಗಿನ ಹೋಗಿ ಅವ್ರು ಹೊಡೆ ಅಂತಾರ. ಕಡೆ ಪ್ರಶ್ನೆ, ಈ ಒಂದು ಆಪ್ ಬರೋದ್ರಿಂದ ಆಟೋ ಚಾಲಕರಿಗಾಗಿರ್ಬೋದು, ಮಾಲಕರಿಗಾಗಿರ್ಬೋದು ಮತ್ತು ಜನರಿಗೆ ಯಾವೆಲ್ಲ ಉಪಯೋಗಗಳು ಇದಾವೆ? ಇದ್ರಾಗ ನಮ್ಮ ಯಾತ್ರೆಲಿಂದ ಏನಂದ್ರಿ, ಆಟೋ ಚಾಲಕರ ಇತರ ದೃಷ್ಟಿಯಿಂದ ನೋಡಿದ್ರ ಅವ್ರಿಗೆ ಆಟೋ ಚಾಲಕರಿಗೆ ಬಹಳ ಬೆಂಬಲವಾಗಿ ನಮ್ಮ ಯಾತ್ರೆ ಆಪ್ ಕೂಡ ಅಂತೈತಿ. ಏನ್ ಕೊಡ್ತಿತ್ತು ಅಂತಂದ್ರ ಅವ್ರ ಸಾಗರ ಸಂಗಮ ಅಂತಂದ ಒಂದ್ ಇವು ಯೋಜನೆಗಳು ಅದಾವು. ಮತ್ತ ಅವ್ರಿಗೆ ಇನ್ಸೂರೆನ್ಸ್ ಮಾಡ್ಕೊಡೋದು, ಮತ್ತ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡೋದು, ಮತ್ತೆ ಶಿಸ್ತುಬದ್ಧವಾಗಿರೋದು. ಮತ್ತೆ ಇದು ಕುಡ್ದು ಹೊಡ್ಯಾಕ್ ಬರಂಗಿಲ್ರಿ ಆಪ್ಗಳು, ಕುಡ್ದು ಡ್ರಿಂಕ್ ಮಾಡಿ ಹೊಡ್ಯಾಕ್ ಬರಂಗಿಲ್ಲ. ಯಾಕಂದ್ರ ಅಲ್ಲಿ ತೋರಿಸ್ಬಿಡ್ತೈತ್ರಿ ಅದ. ಅವ್ರು ತೋರ್ಸಿದ ಕೂಡಲೇ ಇಮಿಡಿಯೇಟ್ಲಿ ಅವ್ರದ್ದು ಆಪ್ ಆಫ್ ಆಗ್ಬಿಡ್ತೈತಿ. ಮತ್ ಹಂಗಾಗಿ 4 ಜನಕ್ಕೆ ನೋಡಿದ ಕೂಡಲೇ ಯಾರು ಇಂಟಿಮೇಷನ್ ಕೊಟ್ಬಿಡ್ತಾರ, ಸರ್ ಇಂತ ಗಾಡಿ ನಂಬರ್ ಅದಾವ, ಹಿಂಗ್ ಕುಡ್ದು ಹೊಡ್ಯಾ ಅಂತ ಅನ್ಕೊಳ್ಳಿ ಇಮಿಡಿಯೇಟ್ಲಿ ಅವ್ರು ಲಾಕ್ ಮಾಡಿಬಿಡ್ತಾರ. ಸರ್, ಈಗ ಮಹೇಶ್ ತೆಂಗಿನಕಾಯಿ ಹುಟ್ಟುಹಬ್ಬದ ಬಗ್ಗೆ ಮಾತಾಡಿ. ಮಹೇಶ್ ಅಣ್ಣಾರ್ದ ಏನಂದ್ರೆ ಊಟ ಅವರು ಒಂದ್ ಯುವಕರ ಕಣ್ಮಣಿ ಇದ್ದಂಗ. ಯಾವ್ದೋ ಏನೇ ಆಗ್ಲಿ ಇಮಿಡಿಯೇಟ್ಲಿ ಒಂದು ಹಿಂಗ ಆಗೈತ್ರಿಪ್ಪ, ತೊಂದ್ರೆ ಆಗೈತಿ ನಮ್ ಚಾಲಕರಿಗೆ ಅಂತಂದ್ರೆ ಇಮಿಡಿಯೇಟ್ಲಿ ಸ್ಪಂದನೆ ಮಾಡ್ತಾರ. ಮತ್ತು ಒಳ್ಳೆ ಮಾರ್ಗದರ್ಶಕರ ಆತಾರ. ಯಾವ್ದೋ ಹೇಳಿದ ಕೂಡ್ಲೆ ಓಕೆ ಬುದ್ಧಿ ಹೇಳ್ತಾರ. ಮತ್ತೆ ನಮ್ಮ ಆಟೋ ಚಾಲಕರಿಗೆ ಒಳ್ಳೆ ಮಾರ್ಗದರ್ಶಕರು. ಮತ್ತೆ ಮೊನ್ನೆ ಆಟೋಗಳು ಒಂದ್ 10 ಆಟೋಗಳು ಮಠ ನಮ್ಗ ಯೋಜನೆ ಅಡಿಯಲ್ಲಿ ನಮ್ ಚಾಲಕರಿಗೆ ಕೊಟ್ರು. ಮತ್ತ ಅವ್ರ ಹುದ್ದೆ ಇಷ್ಟೇ ಒಳ್ಳೆ ನಾಯಕಗೆ ನಾವು ಇದನ್ನು ಒಂದು ನಮ್ ಸಂಘಟನೆಯಿಂದ ಮಾಡಿ ಅಂದ್ರ ಇದಿಲ್ಲ ಅಂತೇಳಿ ನಾವು ಪ್ರತಿ ವರ್ಷ ನಾವು ಈಗ ಅವ್ರ ಕೈ ಹಿಡಿಯಿಂದ ಏನ್ ಕೊಡ್ಸೋದಂದ್ರ ಶಾಲಾ ಮಕ್ಕಳಿಗೆ ಬ್ಯಾಗ್, ಮತ್ತ ಆಟೋ ಚಾಲಕರಿಗೆ ಮಳೆಗಾಲ ಚಾಲೋ ಆತ. ಈಗ ಅದ ಸೈಡ್ ಅವ್ರ ಕವರ್, ಮತ್ತ ಫ್ಯಾನ್, ಆಟೋದಲ್ಲಿ ಇರಕ ಫ್ಯಾನ್, ಮತ್ತ ಆಟೋ ಚಾಲಕರಿಗೆ ಶರ್ಟ್, ಮತ್ತ ಬ್ಲೂಟೂತ್ ಕೂಡ ಅಂತ. ತಮ್ಮ ಹೆಸರು ವಿಶ್ವನಾಥ್ ಬೂದೂರ್.